ವಾಯ್ಸ್ ಕೇಳಿಸ್ತಾ ಇದೆಯಮ್ಮ? ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಹಾ, ಓಕೆ. So last class ಅಲ್ಲಿ we have studied about the first kingdom, that is about kingdom Monera. So ಇವತ್ತಿನ ಕ್ಲಾಸ್ ಅಲ್ಲಿ we are going to study about the second kingdom, which is nothing but kingdom Protista. So coming to the second kingdom, that is kingdom Protista. So what does this include? This include a unicellular eukaryotes. So this is a kingdom. You can see the presence of unicellular organisms, that is single-celled organisms, but they are eukaryotic in nature. Okay. So all the organisms in the kingdom Protista are unicellular, but they are eukaryotic. Eukaryotic in the sense they are having a well-defined nucleus and also other cell organelles. Okay. Now, this kingdom is considered to be as a connecting link. Okay, this kingdom is considered as the connecting link to the higher kingdoms. Okay, so higher kingdoms ಗೆ ಈ kingdom ಅಲ್ಲಿರೋ organisms ಎಲ್ಲ ಒಂದು connecting link ಆಗಿ act ಮಾಡುತ್ತೆ. So they are the connecting link to the higher kingdoms. ಆಯ್ತಾ? ಲೈಕ್ ಪ್ಲಾಂಟ್ಸ್ಗೆ, ಅನಿಮಲ್ಸ್ಗೆ, ಫಂಗಸ್ಗೆ ಈ ಈ ಕಿಂಗ್ಡಮ್ ಅನ್ನೋದು ಇಟ್ ಇಸ್ ಅ ಕನೆಕ್ಟಿಂಗ್ ಲಿಂಕ್. ಯಾಕಂದ್ರೆ ಕೆಲವೊಂದು ಆರ್ಗಾನಿಸಮ್ಸ್ ಫಂಗಸ್ ತರ ಕಾಣಿಸುತ್ತೆ, ಕೆಲವೊಂದು ಆರ್ಗಾನಿಸಮ್ಸ್ ಪ್ಲಾಂಟ್ಸ್ ತರ ಕಾಣಿಸುತ್ತೆ, ಕೆಲವೊಂದು ಆರ್ಗಾನಿಸಮ್ಸ್ ಎನಿಮಲ್ಸ್ ತರ ಕಾಣಿಸುತ್ತೆ. ಸೊ ಇದನ್ನ ಈ ಕಿಂಗ್ಡಮ್ ಅನ್ನೋದು ಕನೆಕ್ಟಿಂಗ್ ಲಿಂಕ್ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಆಯ್ತಾ? ಸೊ ದಿಸ್ ಇಸ್ ಡಿವೈಡೆಡ್ ಇನ್ ಟು ಅದರ್ ಸಬ್ ಡಿವಿಷನ್ಸ್. ಇಟ್ ಈಸ್ ಡಿವೈಡೆಡ್ ಇನ್ ಟು ಸಬ್ ಡಿವಿಷನ್ಸ್. Okay, coming to the subdivisions of this kingdom, it is divided into chrysophytes, dinoflagellates, euglenoids, slime molds, and protozoans. Okay, these are the 5 subdivisions of the kingdom Protista. Let us check one by one. The first one, chrysophytes. Okay, chrysophytes ಅಂತಂದ್ರೆ here diatoms and golden algae are included. Diatoms and golden algae, which is nothing but decimates. Okay, so ಈ ಕ್ರೈಸೋಫೈಟ್ಸ್ ಅಲ್ಲಿ ಡಾಟಮ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಗೋಲ್ಡನ್ ಆಲ್ಗೆ ಅಂದ್ರೆ ಡೆಸಿಮೆಟ್ಸ್ ಏನು ಇನ್ಕ್ಲೂಡ್ ಆಗಿರುತ್ತೆ. ವೇರ್ ಡು ದೇ ಪ್ರೆಸೆಂಟ್? ದೇ ಆರ್ ಪ್ರೆಸೆಂಟ್ ಇನ್ either ಫ್ರೆಶ್ ಆರ್ ಮೆರೈನ್ ವಾಟರ್. ಅಂತ ಫ್ರೆಶ್ ಆರ್ ಮೆರೈನ್ ವಾಟರ್ ಅಲ್ಲಿ ಈ ಆರ್ಗಾನಿಸಮ್ಸ್ ಇರುತ್ತೆ. ಹೌ ಆರ್ ದೀಸ್ ಮೈಕ್ರೋ ಆರ್ಗಾನಿಸಮ್ಸ್? ದೇ ಆರ್ ಮೈಕ್ರೋಸ್ಕೋಪಿಕ್. Okay, so they are microscopic in nature and they are going to float passively in the water.
ಆಯ್ತಾ, ವಾಟರ್ ಅಲ್ಲಿ ಇರುತ್ತೆ. ಸೊ ಆ ವಾಟರ್ ವೇವ್ಸ್ ಜೊತೆಗೆ ಈ ಆರ್ಗಾನಿಸಮ್ಸ್ ಈಸಿಯಾಗಿ ಫ್ಲೋಟ್ ಆಗ್ತಾ ಇರತ್ತೆ, ಅಂಡ್ ದೇ ಆರ್ ಮೈಕ್ರೋಸ್ಕೋಪಿಕ್. Okay, and they are also photosynthetic. Okay, that means they can prepare their own food. Okay, they are photosynthetic means they can prepare their own food. Okay, and datum cell wall, it is made up of silicon. Okay, datum cell wall another, it is made up of silicon, and it is having two overlapping shells. Okay, two overlapping thin shells. ಆಯ್ತಾ, ಸೊ ಎರಡು ಥಿನ್ ಆಗಿರೋ ಓವರ್ಲ್ಯಾಪಿಂಗ್ ಶೆಲ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಇಟ್ ಈಸ್ ಅ ವೆರಿ ಟಫೆಸ್ಟ್ ಮೆಟೀರಿಯಲ್. ಸಿಲಿಕಾನ್ನ ಡಿಸ್ಟ್ರಾಯ್ ಮಾಡೋಕ್ಕೆ ತುಂಬ ಕಷ್ಟ, ಅದು ಹಾರ್ಡ್ ಮೆಟೀರಿಯಲ್. ಸೊ ಅದಕ್ಕೆ ಡಾಟಮ್ ಸೆಲ್ ವಾಲ್ ಅನ್ನೋದು ಎಷ್ಟೇ ವರ್ಷ ಆದ್ರೂ ದಟ್ ವಿಲ್ ರಿಮೈನ್ ಆಸ್ ಇಟ್ ಈಸ್. ಆಯ್ತಾ, ಸೊ ಡಾಟಮ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಅನ್ ಹಾರ್ಡೆಸ್ಟ್ ಮೆಟೀರಿಯಲ್ ಕಾಲ್ಡ್ ಸಿಲಿಕಾನ್, and it is having two thin overlapping shells. Okay, so ಈ ಎರಡು thin overlapping shells ಇಂದ it is going to look like an soap box. ಆಯ್ತಾ, ಸೋಪ್ ಬಾಕ್ಸ್ ತರ ಕಾಣಿಸುತ್ತೆ. ಆಯ್ತಾ, ನಾವು ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಸೂಪರ್ ಮಾರ್ಕೆಟ್ ಅಲ್ಲಿ ಸೋಪ್ ಬಾಕ್ಸ್ ನೋಡ್ತಾ ಇರ್ತೀವಿ. ಆ ಸೋಪ್ ಬಾಕ್ಸ್ಗೆ ಎರಡು ಲಿಡ್ ಇರುತ್ತೆ, ಆ ಎರಡು ಲಿಡ್ ಒಂದಕ್ಕೊಂದು ಈಸಿಯಾಗಿ ಲಾಕ್ ಆಗತ್ತೆ. ಸೊ ಅದೇ ತರ ಡಾಟಮ್ ಸೆಲ್ ವಾಲ್ಗೆ ಎರಡು ಶೆಲ್ಸ್ ಇರುತ್ತೆ, ಆ ಎರಡು ಶೆಲ್ಸ್ ಒಂದಕ್ಕೊಂದು ಲಾಕ್ ಆಗತ್ತೆ. ಸೊ ಇಟ್ ಲುಕ್ಸ್ ಲೈಕ್ ಆನ್ ಸೋಪ್ ಬಾಕ್ಸ್. ಓಕೆ, ನೆಕ್ಸ್ಟ್, ಈ ಡಾಟಮ್ ಸೆಲ್ ವಾಲ್ ಅನ್ನೋದು it remains in the bottom of an ocean as it is, forming an diatomous earth. ಆಯ್ತಾ, diatomous earth ಅಂತಂದ್ರೆ ಡಾಟಮ್ ಸೆಲ್ ವಾಲ್ ಅನ್ನೋದು ಇಟ್ ಈಸ್ ಗೋಯಿಂಗ್ ಟು ರಿಮೈನ್, ಡಾಟಮ್ ಸೆಲ್ ವಾಲ್ ರಿಮೈನ್ಸ್ at the bottom of an ocean. ಆಯ್ತಾ, ಸೊ ಬಾಟಮ್ ಆಫ್ ಅನ್ ಓಷನ್ ಅಥವಾ ಸಿ ಅಲ್ಲಿ ಆಸ್ ಇಟ್ ಈಸ್ ಎಷ್ಟೋ ವರ್ಷದ ಸೆಲ್ ವಾಲ್ ಎಲ್ಲಾನು ಹಾಗೆ ಉಳ್ಕೊಂಡಿರತ್ತೆ. ದಟ್ ಫಾರ್ಮ್ಸ್ ಅಂಡ್ ಡಾಟಮಸ್ ಅರ್ತ್. ಸೊ ಡಾಟಮಸ್ ಅರ್ತ್ ಅನ್ನೋದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಫಿಲ್ಟ್ರೇಷನ್, ಪಾಲಿಶಿಂಗ್, ಫಿಲ್ಟ್ರೇಷನ್, ಟೂತ್ ಪೇಸ್ಟ್ ಪ್ರಿಪರೇಷನ್. ಸೊ ಈ ಡಾಟಮಸ್ ಅರ್ತ್ ಅನ್ನೋದು ಕಮರ್ಷಿಯಲಿ ತುಂಬಾ ಇಂಪಾರ್ಟೆಂಟ್. ಏನಾದ್ರೂ ಪಾಲಿಶ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಆಯಿಲ್ಸ್ನ ಸಿರಪ್ಸ್ನೆಲ್ಲ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟ್ ಪ್ರಿಪರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಆಯ್ತಾ, ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂಡ್ ಡಾಟಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್ಸ್. Diatoms are considered as chief producers. They are considered to be as chief producers in the ocean. ಆಯ್ತಾ, ಓಷನ್ ಅಲ್ಲಿ ದೇ ಆರ್ ದ ಮೇನ್ ಫುಡ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್. ಸೊ ಓಷನ್ ಅಲ್ಲಿ ಫುಡ್ ಪ್ರೊಡ್ಯೂಸ್ ಆಗೋದು ಡಾಟಮ್ಸ್ ಇಂದಾನೆ. ಸೊ ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಆಸ್ ಆನ್ ಮೇನ್ ಪ್ರೊಡ್ಯೂಸರ್ಸ್ ಆರ್ ದ ಚೀಫ್ ಪ್ರೊಡ್ಯೂಸರ್ಸ್ ಇನ್ ದ ಓಷನ್. ಇದು MCQ. ದಿಸ್ ಇಸ್ ಅ ಸಿಂಪಲ್ MCQ ದಟ್ ದೇ ಕ್ಯಾನ್ ಆಸ್ಕ್. Okay, next is dinoflagellate. The next subdivision is dinoflagellates. ಆಯ್ತಾ, dinoflagellates ಎಲ್ಲಿರುತ್ತೆ? They are present in marine water, and of course they are photosynthetic. That means these can also prepare their own food. ಆಯ್ತಾ, and they have different colors. That means yellow color, brown color, green color,
blue color or also red colored pigments. ಆಯ್ತಾ. ಸೊ ಈ ಆರ್ಗಾನಿಸಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ. ಯೆಲ್ಲೋ, ಬ್ಲೂ, ಬ್ರೌನ್, ರೆಡ್, ಗ್ರೀನ್, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪಿಗ್ಮೆಂಟ್ಸ್ ಇರೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅನ್ನೋದು ಇರುತ್ತೆ. ಅಂಡ್ ಸೆಲ್ ವಾಲ್, ಇಟ್ ಹ್ಯಾಸ್ a stiff cellulose plates on outside. ಓಕೆ, ಔಟರ್ ಸರ್ಫೇಸ್ ಅಲ್ಲಿ ಈ ಆರ್ಗಾನಿಸಮ್ ಸೆಲ್ ವಾಲ್ಗೆ ಸ್ಟಿಫ್ ಆಗಿರೋ ಅಂದ್ರೆ ಹಾರ್ಡ್ ಆಗಿರೋ ಸೆಲ್ಯುಲೋಸ್ ಕೋಟಿಂಗ್ ಅನ್ನೋದು ಇರುತ್ತೆ. ಆಯ್ತಾ. ಅಂಡ್ ಈ ಆರ್ಗಾನಿಸಮ್ಸ್ಗೆ ಎರಡು ಫ್ಲಾಜೆಲ್ಲಾ ಇರುತ್ತೆ. ದೇ ಆರ್ ಹ್ಯಾವಿಂಗ್ ಟೂ ಫ್ಲಾಜೆಲ್ಲಾ. ಆಯ್ತಾ. ಒನ್ ಈಸ್ ಲಾಂಗಿಟ್ಯೂಡ್ನಲ್ and other one is transverse. ಒನ್ ಫ್ಲಾಜೆಲ್ಲ ಈ ತರ ವರ್ಟಿಕಲ್ ಆಗಿರುತ್ತೆ, ಇನ್ನೊಂದು ಫ್ಲಾಜೆಲ್ಲ ಈ ತರ ಹಾರಿಜಾಂಟಲ್ ಆಗಿರುತ್ತೆ. ಸೊ ಈ ಆರ್ಗಾನಿಸಮ್ಸ್ಗೆ ಎರಡು ಫ್ಲಾಜೆಲ್ಲ ಇರುತ್ತೆ, ಅದು ಅನ್ಈಕ್ವಲ್. ಯು ಕ್ಯಾನ್ ಸೇ ಇಟ್ ಈಸ್ ಹ್ಯಾವಿಂಗ್ ಅನ್ ಅನ್ಈಕ್ವಲ್ ಫ್ಲಾಜೆಲ್ಲ. ಒಂದು ವರ್ಟಿಕಲ್ ಆಗಿರುತ್ತೆ, ಇನ್ನೊಂದು ಹಾರಿಜಾಂಟಲ್ ಆಗಿರುತ್ತೆ. ಸೊ ಒನ್ ಈಸ್ ಲಾಂಗಿಟ್ಯೂಡ್ನಲ್ ಅಂಡ್ ಅದರ್ ಒನ್ ಈಸ್ ಟ್ರಾನ್ಸ್ವರ್ಸ್. ಆಯ್ತಾ. ನೆಕ್ಸ್ಟ್, and e organisms they are going to produce toxins. Okay, they are produce toxins which will kill other organisms. They are going to kill other marine organisms. ಆಯ್ತಾ. ಸೊ ಆ ವಾಟರ್ ಅಲ್ಲಿರೋ ಅದರ್ ಆರ್ಗಾನಿಸಮ್ಸ್ ಸತ್ತೋಗಕ್ಕೆ ಈ ಆರ್ಗಾನಿಸಮ್ಸ್ ಇಂದ ಒಂದು ಟಾಕ್ಸಿನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆಯ್ತಾ. ಇದಕ್ಕೆ ಎಕ್ಸಾಂಪಲ್ ಗೋನೋಲ್ಯಾಕ್ಸ್. ಆಯ್ತಾ. ಗೋನೋಲ್ಯಾಕ್ಸ್ ಅನ್ನೋ ಆರ್ಗಾನಿಸಮ್ ಇದಕ್ಕೊಂದು ಎಕ್ಸಾಂಪಲ್. ದಿಸ್ ಇಸ್ ಅನ್ ಆರ್ಗಾನಿಸಮ್ ವಿಚ್ ಅಂಡರ್ಗೋಸ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್. ಈ ಆರ್ಗಾನಿಸಮ್ ತುಂಬಾ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ರೆಡ್ ಟೈಡ್ಸ್ ಇನ್ ದ ಓಷನ್. ಆಯ್ತಾ. ಓಷನ್ ಅಲ್ಲಿ ವೇವ್ಸ್ ಎಲ್ಲಾನು ರೆಡ್ ಕಲರ್ ಅಲ್ಲಿ ಕಾಣಿಸಕ್ಕೆ ದಿಸ್ ಇಸ್ ಒನ್ ಆಫ್ ದ ರೀಸನ್. ಆಯ್ತಾ. ದ ಎಂಟೈರ್ ಓಷನ್ ಲುಕ್ಸ್ ಲೈಕ್ ರೆಡ್ ಇನ್ ಕಲರ್ ಬಿಕಾಸ್ ಆಫ್ ದ ರೆಡ್ ಕಲರ್ ಪಿಗ್ಮೆಂಟ್. ಸೊ ದೀಸ್ ಆರ್ ದ ಮೇನ್ ಫೀಚರ್ಸ್. ಡೈನೋಫ್ಲಾಜೆಲ್ಲೇಟ್ಸ್ ಮೆರೈನ್ ವಾಟರ್ ಅಲ್ಲಿ ಇರುತ್ತೆ. ದೇ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇರುತ್ತೆ. ಅಂಡ್ ಅದ್ರ ಸೆಲ್ ವಾಲ್ ಸೆಲ್ಯುಲೋಸ್ ಜೊತೆ ಮೇಕಪ್ ಆಗಿರುತ್ತೆ. ಎರಡು ಅನ್ಈಕ್ವಲ್ ಫ್ಲಾಜೆಲ್ಲ ಇರುತ್ತೆ, ಒಂದು ಲಾಂಗಿಟ್ಯೂಡ್ನಲ್ಲು ಇನ್ನೊಂದು ಟ್ರಾನ್ಸ್ವರ್ಸು. ಅಂಡ್ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಟಾಕ್ಸಿನ್ಸ್ ವಿಚ್ ಆರ್ ಗೋಯಿಂಗ್ ಟು ಕಿಲ್ ದ ಅದರ್ ಆರ್ಗಾನಿಸಮ್ಸ್. ಎಕ್ಸಾಂಪಲ್ ಇಸ್ ಗೋನಾಲ್ಯಾಕ್ಸ್. ಈ ಗೋನಾಲ್ಯಾಕ್ಸ್ ಅನ್ನೋದು ತುಂಬಾ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗತ್ತೆ. ದಟ್ ಮೀನ್ಸ್ ಇಟ್ ಅಂಡರ್ಗೋಸ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ and entire ocean looks like red in color. So it is also called as red tides in the ocean. Aita. So this is about the second subdivision. The third subdivision is euglenoids. The third subdivision is euglenoids. Aita. So these are fresh water. ಆಯ್ತಾ. ಇದು ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ, ಮತ್ತೆ ಸ್ಟಾಗ್ನೆಂಟ್ ವಾಟರ್ ಅಲ್ಲಿನೂ ಇರುತ್ತೆ. ಅಂದ್ರೆ ಉಳ್ಕೊಂಡಿರೋ ನೀರಲ್ಲಿನೂ ಇರುತ್ತೆ, ಫ್ರೆಶ್ ವಾಟರ್ ಅಲ್ಲಿನೂ ಇರುತ್ತೆ. ಆಯ್ತಾ. ಸೆಲ್ ವಾಲ್ ಇರೋದಿಲ್ಲ. ದೇ ಡೋಂಟ್ ಹ್ಯಾವ್ ಅ ಸೆಲ್ ವಾಲ್. ಸೆಲ್ ವಾಲ್ ಈಸ್ ಆಬ್ಸೆಂಟ್, ಬಟ್ ಪ್ರೋಟೀನ್ ರಿಚ್ ಲೇಯರ್ ಇರುತ್ತೆ. ಪ್ರೋಟೀನ್ ರಿಚ್ ಲೇಯರ್ ಇರುತ್ತೆ ವಿಚ್ ಇಸ್ ಕಾಲ್ಡ್ ಪೆಲಿಕಲ್. ಇದನ್ನ ಪೆಲಿಕಲ್ ಅಂತ ಕರಿತೀವಿ. ಅಂಡ್ ಬಿಕಾಸ್ ಆಫ್ ವಿಚ್ ದ ಬಾಡಿ ಈಸ್ ಫ್ಲೆಕ್ಸಿಬಲ್. ಈ ಪೆಲಿಕಲ್ ಇರೋದ್ರಿಂದ ಈ ಆರ್ಗಾನಿಸಮ್ಸ್ ಬಾಡಿ ಅನ್ನೋದು ತುಂಬಾ ಫ್ಲೆಕ್ಸಿಬಲ್ ಆಗಿ ಇರುತ್ತೆ. ಆಯ್ತಾ. ನೆಕ್ಸ್ಟ್, ಇದಕ್ಕೂ ಟೂ ಫ್ಲಾಜೆಲ್ಲ ಇರುತ್ತೆ. ಒನ್ ಈಸ್ ಲಾಂಗ್, ಅದರ್ ಒನ್ ಈಸ್ ಶಾರ್ಟ್. ಸೊ ಇದಕ್ಕೂ ಅನ್ಈಕ್ವಲ್ ಫ್ಲಾಜೆಲ್ಲ ಇರುತ್ತೆ, ಒಂದು ಉದ್ದ ಒಂದು ಶಾರ್ಟ್.
ಆಯ್ತಾ. ಅಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಮಿಕ್ಸೋಟ್ರಾಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಮಿಕ್ಸೋಟ್ರಾಪಿಕ್ ಅಂತಂದ್ರೆ, ಲೈಟ್ ಇದ್ರೆ ದೇ ಆರ್ ಫೋಟೋಸಿಂಥೆಟಿಕ್. In the presence of light, they are photosynthetic. In the absence of light, they are heterotroph. Okay. So light idre photosynthetic, light illa antandre they are heterotrophs. ಓಕೆ, ದೇ ಆರ್ ಹೆಟ್ರೋಟ್ರಾಪ್ಸ್. ಸೊ ಎರಡು ತರಾನು ನೋಡಬಹುದು. ಲೈಟ್ ಇದ್ರೆ ಓನ್ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಲೈಟ್ ಇಲ್ಲ ಅಂತಂದ್ರೆ ಬೇರೆ ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಯ್ತಾ. ನೆಕ್ಸ್ಟ್, ದೇ ಹ್ಯಾವ್ ಆರೆಂಜ್ ರೆಡ್ ಕಲರ್ ಐ ಸ್ಪಾಟ್. ಆರೆಂಜ್ ರೆಡ್ ಕಲರ್ ಐ ಸ್ಪಾಟ್ ಇರುತ್ತೆ at the anterior region. ಆಂಟೀರಿಯರ್ ಪಾರ್ಟ್ ಅಲ್ಲಿ ಆರೆಂಜ್ ರೆಡ್ ಕಲರ್ ಐ ಸ್ಪಾಟ್ ಅನ್ನೋದು ಇರುತ್ತೆ. ಅಂಡ್ ದೇ ಆರ್ ಗೋಯಿಂಗ್ ಟು ಪೊಸೆಸ್ ಕ್ಲೋರೋಫಿಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಪ್ಲಾಂಟ್ಸ್ ಅಲ್ಲಿರೋ ಕ್ಲೋರೋಫಿಲ್ ಈ ಆರ್ಗಾನಿಸಮ್ಸ್ ಅಲ್ಲಿನೂ ಇರುತ್ತೆ. They possess a chlorophyll which is equal to the plants. ಇದಕ್ಕೆ ಎಕ್ಸಾಂಪಲ್ ಯೂಗ್ಲಿನಾ. ಸೊ ಯೂಗ್ಲಿನಾಯ್ಡ್ಸ್ ಮೇನ್ ಫೀಚರ್ಸ್ ಏನು ಅಂದ್ರೆ, ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ, ಸ್ಟಾಗ್ನೆಟ್ ವಾಟರ್ ಅಲ್ಲಿ ಇರುತ್ತೆ, ಸೆಲ್ ವಾಲ್ ಇರೋದಿಲ್ಲ. ಸೆಲ್ ವಾಲ್ ಜಾಗದಲ್ಲಿ ಪ್ರೋಟೀನ್ ಲೇಯರ್ ಇರುತ್ತೆ, ಅದನ್ನ ಪೆಲಿಕಲ್ ಅಂತ ಕರಿತೀವಿ. ಸೊ ಆ ಪೆಲಿಕಲ್ ಇರೋದ್ರಿಂದ ಈ ಆರ್ಗಾನಿಸಮ್ಸ್ ಬಾಡಿ ಅನ್ನೋದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಎರಡು ಫ್ಲಾಜೆಲ್ಲ ಇರುತ್ತೆ, ಒಂದು ಲಾಂಗು ಇನ್ನೊಂದು ಶಾರ್ಟು. ಲೈಟ್ ಇದ್ರೆ ದೇ ಆರ್ ಫೋಟೋಸಿಂಥೆಟಿಕ್, ಲೈಟ್ ಇಲ್ಲ ಅಂದ್ರೆ ದೇ ಆರ್ ಹೆಟ್ರೋಟ್ರಾಪಿಕ್. ಸೊ ಎರಡು ತರ ನ್ಯೂಟ್ರಿಷನ್ ಇರುತ್ತೆ. ಇಟ್ ಇಸ್ ಮಿಕ್ಸೋಟ್ರಾಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂಡ್ ಆರೆಂಜ್ ರೆಡ್ ಕಲರ್ ಐ ಸ್ಪಾಟ್ ಇರುತ್ತೆ. ಅಂಡ್ ಕ್ಲೋರೋಫಿಲ್ ಪಿಗ್ಮೆಂಟ್, ಪ್ಲಾಂಟ್ ಅಲ್ಲಿರೋ ಕ್ಲೋರೋಫಿಲ್ ಪಿಗ್ಮೆಂಟ್ ಈ ಆರ್ಗಾನಿಸಮ್ಸ್ ಅಲ್ಲಿನೂ ಇರುತ್ತೆ. ಎಕ್ಸಾಂಪಲ್ ಇಸ್ ಯೂಗ್ಲಿನಾ. ಆಯ್ತಾ. ನೆಕ್ಸ್ಟ್, ದ ಫೋರ್ತ್ ಒನ್ ಇಸ್ ಸ್ಲೈಮೋಲ್ಸ್. Okay, coming to slimoles, they are the only saprophytic protist. Entire group al nodidre these are the only organisms which are considered to be saprophytes. Aita, entire organisms alli these are the saprophytic protist. Okay, and then suitable conditions ಅಲ್ಲಿ ಅಂಡರ್ ಸೂಟಬಲ್ ಕಂಡೀಷನ್ಸ್ ಪ್ಲಾಸ್ಮೋಡಿಯಂ ಅನ್ನೋ ಸ್ಟ್ರಕ್ಚರ್ ಫಾರ್ಮ್ ಆಗತ್ತೆ. ಆಯ್ತಾ. ಸೊ ಫೇವರಬಲ್ ಕಂಡೀಷನ್ಸ್ ಇದ್ದಾಗ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಒನ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಪ್ಲಾಸ್ಮೋಡಿಯಂ. ಆಯ್ತಾ. ಅನ್ಫೇವರಬಲ್ ಕಂಡೀಷನ್ಸ್ ಅಲ್ಲಿ ಈ ಪ್ಲಾಸ್ಮೋಡಿಯಂ ಅನ್ನೋದು ಡಿವೈಡ್ ಆಗಿ ಫ್ರೂಟಿಂಗ್ ಬಾಡೀಸ್ ನ ಫಾರ್ಮ್ ಮಾಡುತ್ತೆ. ಓಕೆ. ಸೊ ಅನ್ಫೇವರಬಲ್ ಕಂಡೀಷನ್ಸ್ ಅಲ್ಲಿ ದ ಪ್ಲಾಸ್ಮೋಡಿಯಂ ಡಿಫರೆನ್ಶಿಯೇಟ್ಸ್ ಅಂಡ್ ಫಾರ್ಮ್ಸ್ ದ ಫ್ರೂಟಿಂಗ್ ಬಾಡೀಸ್. ಆಯ್ತಾ. ಪ್ಲಾಸ್ಮೋಡಿಯಂ ಡಿವೈಡ್ ಆಗ್ಬಿಟ್ಟು ಫ್ರೂಟಿಂಗ್ ಬಾಡೀಸ್ ನ ಫಾರ್ಮ್ ಮಾಡುತ್ತೆ, ಅದು ಅನ್ಫೇವರಬಲ್ ಕಂಡೀಷನ್ಸ್. ಫೇವರಬಲ್ ಕಂಡೀಷನ್ಸ್ ಇದ್ದಾಗ ಪ್ಲಾಸ್ಮೋಡಿಯಂ ಸ್ಟ್ರಕ್ಚರ್ ಅನ್ನೋದು ಫಾರ್ಮ್ ಆಗುತ್ತೆ.
ಆಯ್ತಾ. ನೆಕ್ಸ್ಟ್, ಸ್ಪೋರ್ಸ್ಗೆ ರಿಯಲ್ ಸೆಲ್ ವಾಲ್ ಇರುತ್ತೆ. ದ ಸ್ಪೋರ್ಸ್ ಪೊಸೆಸ್ ಟ್ರೂ ಸೆಲ್ ವಾಲ್. ಈ ಆರ್ಗಾನಿಸಮ್ ಅಲ್ಲಿ ಫಾರ್ಮ್ ಆಗೋ ಸ್ಪೋರ್ಸ್ಗೆ ರಿಯಲ್ ಸೆಲ್ ವಾಲ್ ಅನ್ನೋದು ಇರುತ್ತೆ. ಆಯ್ತಾ. ಸೊ ಇವು ಮೇನ್ ಫೀಚರ್ಸ್ ಆಫ್ ಸ್ಲೈಮ್ ಹೋಲ್ಸ್. ಸ್ಲೈಮ್ ಹೋಲ್ಸ್ಗೆ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್ ಅಂತ ಕರಿತೀವಿ. ಸೂಟಬಲ್ ಕಂಡೀಷನ್ಸ್ ಅಲ್ಲಿ ಪ್ಲಾಸ್ಮೋಡಿಯಂ ಫಾರ್ಮ್ ಆಗುತ್ತೆ. ಅನ್ಫೇವರಬಲ್ ಕಂಡೀಷನ್ಸ್ ಅಲ್ಲಿ ಈ ಪ್ಲಾಸ್ಮೋಡಿಯಂ ಡಿಫ್ರೆನ್ಶಿಯೇಟ್ ಆಗಿ ಫ್ರೂಟಿಂಗ್ ಬಾಡೀಸ್ ನ ಫಾರ್ಮ್ ಮಾಡುತ್ತೆ. ಆ ಫ್ರೂಟಿಂಗ್ ಬಾಡೀಸ್ ಅಲ್ಲಿ ಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಈ ಸ್ಪೋರ್ಸ್ಗೆ ರಿಯಲ್ ಸೆಲ್ ವಾಲ್ ಅನ್ನೋದು ಇರುತ್ತೆ. ನೆಕ್ಸ್ಟ್, ಲಾಸ್ಟ್ ಸಬ್ ಡಿವಿಷನ್ ಪ್ರೋಟೋಸೋವನ್ಸ್. ಓಕೆ, ಪ್ರೋಟೋಸೋವನ್ಸ್ ಅನ್ನೋದು ಎನಿಮಲ್ ಲೈಕ್ ಆರ್ಗಾನಿಸಮ್ಸ್. ದೀಸ್ ಆರ್ ದ ಎನಿಮಲ್ ಲೈಕ್ ಆರ್ಗಾನಿಸಮ್ಸ್. ಅದಕ್ಕೆ ಇದನ್ನ ರಿಲೇಟಿವ್ಸ್ ಆಫ್ ಎನಿಮಲ್ಸ್ ಅಂತ ಕರಿತೀವಿ. ದೀಸ್ ಆರ್ ಕನ್ಸಿಡರ್ಡ್ ಟು ಬಿ ಆಸ್ ರಿಲೇಟಿವ್ಸ್ ಆಫ್ ಎನಿಮಲ್ಸ್. ಈ ಆರ್ಗಾನಿಸಮ್ಸ್ ನ ರಿಲೇಟಿವ್ಸ್ ಆಫ್ ಎನಿಮಲ್ಸ್ ಅಂತ ಕರಿತೀವಿ. ಆಯ್ತಾ. ಅಂಡ್ ಆಲ್ ಆರ್ ದೀಸ್ ಆರ್ ಹೆಟ್ರೋಟ್ರಾಪ್ಸ್. ಎಲ್ಲ ಆರ್ಗಾನಿಸಮ್ಸ್ ಹೆಟ್ರೋಟ್ರಾಪ್ಸ್. ಆಲ್ ದ ಪ್ರೋಟೋಸೋವನ್ಸ್ ಆರ್ ಹೆಟ್ರೋಟ್ರಾಪ್ಸ್. Okay, and these are divided into four subdivisions: amoeboid protozoans. Let us check the first one, amoeboid protozoans. Idu, it looks like amoeba. Amoeba tara irutte. ಆಯ್ತಾ. ಸೊ ದ ಆರ್ಗಾನಿಸಮ್ಸ್ ಲುಕ್ ಲೈಕ್ ಅಮೀಬಾ, ಅಂದ್ರೆ ಇರ್ರೆಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಆಯ್ತಾ. ಇದು ಎಲ್ಲಿರುತ್ತೆ? ಫ್ರೆಶ್ ವಾಟರ್ ಆರ್ ಸಿ ವಾಟರ್ ಆರ್ ಮಾಯಿಸ್ಟ್ ಸಾಯಿಲ್. ಆಯ್ತಾ. ಈ ಆರ್ಗಾನಿಸಮ್ಸ್ ಫ್ರೆಶ್ ವಾಟರ್ ಅಲ್ಲಿ ಇರ್ಬೋದು, ಓಷನ್ ಅಲ್ಲಿ ಇರ್ಬೋದು, ಅಥವಾ ಸಾಯಿಲ್ ಅಂದ್ರೆ ಮಾಯಿಸ್ಟ್ ಸಾಯಿಲ್ ಅಲ್ಲಿನೂ ಇರ್ಬೋದು. ಆಯ್ತಾ. ಅಂಡ್ ದೇ ಆರ್ ಗೋಯಿಂಗ್ ಟು ಪೊಸೆಸ್ ಸೂಡೋಪೋಡಿಯಾ. ಈ ಅಮೀಬಾಗೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ನ ನಾವು ಸೂಡೋಪೋಡಿಯಾ ಅಂತ ಕರೀತೀವಿ. ಅಂಡ್ ಎಸ್ಪೆಷಲಿ ಮೆರೈನ್ ಫಾರ್ಮ್ಸ್ಗೆ ಸಿಲಿಕಾ ಶೆಲ್ಸ್ ಅನ್ನೋದು ಇರುತ್ತೆ. ಮೆರೈನ್ ವಾಟರ್ ಅಲ್ಲಿರೋ ಆರ್ಗಾನಿಸಮ್ಸ್ಗೆ ಅದರ ಸರ್ಫೇಸ್ ಮೇಲೆ ಸಿಲಿಕಾ ಶೆಲ್ಸ್ ಅನ್ನೋದು ಇರುತ್ತೆ. ಎಕ್ಸಾಂಪಲ್ ಅಮೀಬಾ and entamoeba. This is an example of parasitic form which causes amoebic dysentery. ಸೊ ಎಂಟಮೀಬಾ ಅನ್ನೋ ಒಂದು ಆರ್ಗಾನಿಸಮ್ ಇಂದ ಅಮೀಬಿಕ್ ಡಿಸೆಂಟ್ರಿ ಅನ್ನೋ ಒಂದು ಡಿಸೀಸ್ ಬರುತ್ತೆ. ಇಟ್ ಈಸ್ ಅ ಪ್ಯಾರಾಸೈಟಿಕ್ ಫಾರ್ಮ್. ಸೊ ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಮೀಬಾ ತರ ಕಾಣಿಸುತ್ತೆ. ಫ್ರೆಶ್ ವಾಟರ್ ಅಥವಾ ಮೆರೈನ್ ವಾಟರ್ ಅಲ್ಲಿ ಇರುತ್ತೆ, ಅಂದ್ರೆ ಸಿ ವಾಟರ್ ಅಲ್ಲಿ ಇರುತ್ತೆ, ಮಾಯಿಸ್ಟ್ ಸಾಯಿಲ್ ಅಲ್ಲಿ ಇರುತ್ತೆ. ಇದಕ್ಕೆ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದನ್ನ ಸೂಡೋಪೋಡಿಯಾ ಅಂತ ಕರಿತೀವಿ. ಅಂಡ್ ಮೆರೈನ್ ವಾಟರ್ ಅಲ್ಲಿರೋ ಆರ್ಗಾನಿಸಮ್ಸ್ಗೆ ಸಿಲಿಕಾ ಶೆಲ್ಸ್ ಇರುತ್ತೆ. ಎಕ್ಸಾಂಪಲ್ ಅಮೀಬಾ ಮತ್ತೆ ಎಂಟಮೀಬಾ ಇಂದ ಅಮೀಬಿಕ್ ಡಿಸೆಂಟ್ರಿ ಅನ್ನೋ ಒಂದು ಡಿಸೀಸ್ ಬರುತ್ತೆ. ಆಯ್ತಾ. ನೆಕ್ಸ್ಟ್, ಫ್ಲಾಜಿಲ್ಲೇಟೆಡ್ ಪ್ರೋಟೋಸೋವನ್ಸ್. ಫ್ಲಾಜಿಲ್ಲೇಟೆಡ್ ಪ್ರೋಟೋಸೋವನ್ಸ್. ಸೊ ದೇ ಆರ್ ಗೋಯಿಂಗ್ ಟು ಪೊಸೆಸ್ ಫ್ಲಾಜೆಲ್ಲಾ. ಎಷ್ಟೊಂದು ಫ್ಲಾಜೆಲ್ಲಾ ಇರುತ್ತೆ. ಆಯ್ತಾ. ಸೊ
ಸೊ ಫ್ಲಾಜೆಲ್ಲೇಟೆಡ್ ಪ್ರೋಟೋಸೋವನ್ಸ್ಗೆ ಫ್ಲಾಜೆಲ್ಲ ಇರುತ್ತೆ. ದೇ ಆರ್ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್. ಫ್ರೀ ಆಗಿರ್ಬೋದು ಅಥವಾ ಬೇರೆ ಆರ್ಗಾನಿಸಮ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಎಕ್ಸಾಂಪಲ್ ಬಂದು ಟ್ರಿಪ್ಯಾನೋಸೋಮಾ. ಈ ಆರ್ಗಾನಿಸಮ್ ಇಂದ ಸ್ಲೀಪಿಂಗ್ ಸಿಕ್ನೆಸ್ ಬರುತ್ತೆ. ಇಟ್ ಕಾಸಸ್ ಸ್ಲೀಪಿಂಗ್ ಸಿಕ್ನೆಸ್. ಇಂಥ ಟ್ರಿಪ್ಯಾನೋಸೋಮಾ ಒಂದು ಆರ್ಗಾನಿಸಮ್ ಇಂದ ಸ್ಲೀಪಿಂಗ್ ಸಿಕ್ನೆಸ್ ಬರುತ್ತೆ. ಥರ್ಡ್ ಕ್ಯಾಟಗರಿ ciliated protozoans. Ciliated protozoans. ಇದರಲ್ಲಿ ಥೌಸಂಡ್ಸ್ ಆಫ್ ಸೀಲಿಯಾ ಇರುತ್ತೆ. ಈ ಆರ್ಗಾನಿಸಮ್ಸ್ಗೆ ಥೌಸಂಡ್ಸ್ ಆಫ್ ಸೀಲಿಯಾ ಇರುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಪ್ಯಾರಾಮೀಶಿಯಂ. Example is paramecium. Okay. Last, sporozoans. Okay. Sporozoans ಅನ್ನೋದು they have infectious spore like stage in their life cycle. Okay. ಈ ಆರ್ಗಾನಿಸಮ್ಸ್ಗೆ ಇನ್ಫೆಕ್ಚುಯಸ್ ಸ್ಪೋರ್ ತರ ಸ್ಟೇಜ್ ಅನ್ನೋದು ಲೈಫ್ ಸೈಕಲ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ವೈವಾಕ್ಸ್. ಇದನ್ನ ಮಲೇರಿಯಲ್ ಪ್ಯಾರಾಸೈಟ್ ಅಂತ ಕರಿತೀವಿ. We call this as malarial parasite which causes malaria. ಮಲೇರಿಯಾ ಫೀವರ್ ನಾವೆಲ್ಲ ಕೇಳೇ ಇರ್ತೀವಿ. ಸೊ ಆ ಮಲೇರಿಯಾ ಫೀವರ್ ಅನ್ನೋದು ಈ ಆರ್ಗಾನಿಸಮ್ ಇಂದಾನೆ ಬರುತ್ತೆ. So these are the 4 subdivisions of the protozoans. Okay, let's check out the NCERT part of it. Kingdom Protista. All single-celled eukaryotes are placed under Protista, but the boundaries of this kingdom are not well defined. What may be photosynthetic protozoan is to one biologist, may be a plant to another. In this book, it includes chrysophytes, dinoflagellates, euglenoids, slime molds, and protozoans under Protista. Members of Protista are primarily aquatic. Almost all these organisms are aquatic, and they are going to form a link with other plants, animals, and fungi. Being eukaryotes, the protistan cell body contains a well-defined nucleus and other membrane-bound organelles. Some also have the flagella or cilia. They are going to reproduce asexually and sexually also by cell fusion and the zygote formation. Next, chrysophytes. Okay, the first subdivision is chrysophytes. Okay, this group includes diatoms and decimates. They are found in fresh water as well as in marine water. They are microscopic and they are going to float in the water. Most of them are photosynthetic. In diatoms, the cell walls form 2 thin overlapping shells which are going to fit as in soap box. The walls are embedded with silica, and thus the walls are
indestructible. You cannot destroy it. Thus, diatoms have left behind large amounts of cell wall deposits in their habitat. This accumulation over billions of years is referred to as diatomous earth. It is referred to as diatomous earth. Being gritty, the soil is used in polishing, filtration of oil and syrups. Diatoms are considered as chief producers in the ocean. They are the chief producers in the ocean. So these are the main points in the chrysophytes for the competitive. ಆಯ್ತಾ ಸೊ ಚೀಫ್ ಪ್ರೊಡ್ಯೂಸರ್ಸ್ ಯಾವುದು ಅಂತ ಕೇಳ್ತಾರೆ ದೇ ಆರ್ ಡಯಾಟಮ್ಸ್ ಅಂತ ಚೂಸ್ ಮಾಡಬೇಕು. ಡಯಾಟಮ್ಸ್ ಇಲ್ಲ ಅಂದ್ರೆ ಕ್ರೈಸೋಫೈಟ್ಸ್ ಚೂಸ್ ಮಾಡಬೇಕು. ಡೈನೋಫ್ಲಾಜಿಲೇಟ್ಸ್, ದೀಸ್ ಆರ್ಗಾನಿಸಮ್ಸ್ ಆರ್ ಮೋಸ್ಟ್ಲಿ ಮೆರೈನ್. ಆಲ್ಮೋಸ್ಟ್ ಎಲ್ಲ ಮೆರೈನ್ ವಾಟರ್ ಅಲ್ಲಿ ಇರುತ್ತೆ ಅಂಡ್ ದೇ ಆರ್ ಫೋಟೋಸಿಂಥೆಟಿಕ್. They appear yellow, green, brown, blue or red depending upon the pigments present in their cells. The cell wall has a stiff cellulosic plates on their outer surface. Most of them are having two flagella. One lies longitudinal and other lies transverse. Example is Gonolix, which undergoes rapid multiplication that makes the entire sea red in color, that is red tides. Okay, toxins released by such large members may even kill the other marine animals such as fishes. So these are the main points of the dinoflagellates. Okay, so ಈ ಬಾಡಿನ ನಾವು ಆರ್ಮ್ಡ್ ಬಾಡಿ ಅಂತ ಕರೀತೀವಿ. Okay, so this body is considered to be as an armed body. ಆಯ್ತಾ, ಅಂದ್ರೆ ಒಂಥರ ಆರ್ಮ್ ತರ ಕಾಣಿಸುತ್ತೆ, ತುಂಬಾ ಪ್ರೊಟೆಕ್ಟಿವ್ ಆಗಿ ಥಿಕ್ ಆಗಿ ಇರುತ್ತೆ. ಸೊ ಅದಕ್ಕೆ ಆ ಬಾಡಿನ ನಾವು ಆರ್ಮ್ಡ್ ಬಾಡಿ ಅಂತ ಕರಿತೀವಿ. ರೈಟ್, ನೆಕ್ಸ್ಟ್ ಯೂಗ್ಲಿನಾಯ್ಡ್ಸ್. ಓಕೆ, ಮೆಜಾರಿಟಿ ಆಫ್ ದೆಮ್ ಆರ್ ಫ್ರೆಶ್ ವಾಟರ್. ಯೂಗ್ಲಿನಾಯ್ಡ್ಸ್ ಅನ್ನೋದು ಮೆಜಾರಿಟಿ ಆಫ್ ದೆಮ್ ಆರ್ ಫ್ರೆಶ್ ವಾಟರ್. ದೇ ಆರ್ ಆಲ್ಸೋ ಫೌಂಡ್ ಇನ್ ಸ್ಟಾಗ್ನೆಟ್ ವಾಟರ್. Instead of cell wall, they have a protein-rich layer which is called as pellicle, because of which their body is flexible. They also have two unequal flagella, which is long and short. Though they are photosynthetic in the presence of light, when deprived under sunlight illa andre, when deprived of sunlight, they behave like an heterotrophs by predating on other similar smaller organisms. Interestingly, the pigments of euglenoids are identical to those present in the higher plants. Andre chlorophyll, aita chlorophyll pigment irutte. Example is euglena. Next is slimoles. Slimoles are saprophytic protist. Okay, they are saprophytic protist. The body moves along the decaying twigs. ಅಂದ್ರೆ ಸತ್ತೋಗಿರೋ ಪ್ಲಾಂಟ್ ಲೀಫ್ ಇದ್ರ ಮೇಲೆ ಈ ಸ್ಲೈಮೋಲ್ಸ್ ಬಾಡಿ ಅನ್ನೋದು ಮೂವ್ ಆಗಿ ಫುಡ್ ನ ಗ್ರಾಬ್ ಮಾಡ್ಕೊಳ್ಳುತ್ತೆ. ಆಯ್ತಾ, ಸೊ ದೇ ಆರ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್. ದ ಬಾಡಿ ಮೂವ್ಸ್ ಅಲಾಂಗ್ ದ ಡಿಕೇಯಿಂಗ್ ಟ್ವಿಗ್ಸ್ ಅಂಡ್ ಲೀವ್ಸ್ engulfing organic material. Under suitable conditions, they form an aggregation called plasmodium, which may grow and spread over several feet. During unfavorable conditions, the plasmodium differentiate and forms the fruiting bodies, bearing the spores at their tips. These spores, they are having the true cell walls. They are extremely resistant and survive for many years, even under adverse conditions. Climate ಚೆನ್ನಾಗಿಲ್ಲ ಈ ಸ್ಪೋರ್ಸ್ ಅನ್ನೋದು ಸರ್ವೈವ್ ಆಗುತ್ತೆ, ಯಾಕಂದ್ರೆ ತುಂಬಾ ಥಿಕ್ ಆಗಿ ಇರೋದ್ರಿಂದ. The spores are dispersed by air currents. ಗಾಳಿಯಿಂದ ಈ ಸ್ಪೋರ್ಸ್ ಅನ್ನೋದು ಡಿಸ್ಪರ್ಸ್ ಆಗುತ್ತೆ. ನೆಕ್ಸ್ಟ್, protozoans. All protozoans are heterotrophs and they are going to live as predators or parasites. They are considered to be as primitive relatives of animals. Amoeboid protozoans. These organisms live in fresh water, seawater or the moist soil. They move and capture their prey by putting out pseudopodia, as in case of amoeba. Marine forms, they are having a silica shells. Example, entamoeba as a parasite. Next, flagellated protozoans. The members of this group are either free living or parasitic. They have flagella. Example, trypanosoma, which causes sleeping sickness. Ciliated protozoans. They are aquatic, water allirutte. They are actively moving organisms
ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಥೌಸಂಡ್ಸ್ ಆಫ್ ಸೀಲಿಯಾ. ಜಾಸ್ತಿ ಸೀಲಿಯಾ ಇರೋದ್ರಿಂದ ವಾಟರ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಅದು ಮೂವ್ ಆಗ್ತಾ ಇರುತ್ತೆ. ದೇ ಹ್ಯಾವ್ ಅ ಕ್ಯಾವಿಟಿ ದಟ್ ಓಪನ್ಸ್ ಟು ದ ಔಟ್ಸೈಡ್ ಆಫ್ ದ ಸೆಲ್ ವಾಲ್. ಆಯ್ತಾ. ಸೊ ಈ ಆರ್ಗಾನಿಸಮ್ಸ್ಗೆ ಒಂದು ಮೌತ್ ತರ ಒಂದು ಸ್ಟ್ರಕ್ಚರ್ ಇರುತ್ತೆ ವಿಚ್ ಇಸ್ ಓಪನಿಂಗ್ ಟುವರ್ಡ್ಸ್ ಔಟ್ಸೈಡ್. ಎಲ್ಲ ಸೀಲಿಯಾ ಒಂದೇ ಕಡೆ ಮೂವ್ ಆಗೋದ್ರಿಂದ ಅದು ಫುಡ್ನ ಗ್ರಾಬ್ ಮಾಡ್ಕೊಳತ್ತೆ. ಎಕ್ಸಾಂಪಲ್ ಇಸ್ ಪ್ಯಾರಾಮೇಶಿಯಂ. Sporozoans. They include a variety of organisms that have an infectious spore-like stage in their life cycle. The most notorious Plasmodium, that is vivax, which causes malaria, which is found in the stagnant water. So these are the four subdivisions of the protozoans. Okay. ಸೊ ಈ ಕಾಲಮ್ ನಿಮ್ಮ ಕಾಂಪಿಟೇಟಿವ್ಗೆ ತುಂಬಾ ಇಂಪಾರ್ಟೆಂಟ್. ಅಮೀಬಾಯ್ಡ್, ಫ್ಲಾಜಿಲೇಟೆಡ್, ಸೀಲಿಯೇಟೆಡ್, ಸ್ಪೋರೋಸೋವನ್ಸ್ ಕಾಂಪಿಟೇಟಿವ್ಗೆ ತುಂಬ ಇಂಪಾರ್ಟೆಂಟ್. ಯೂಗ್ಲಿನಾಯ್ಡ್ಸ್ ಅನ್ನೋದು 2 ಮಾರ್ಕ್ಸ್ ಕ್ವಶನ್. ಯೂಗ್ಲಿನಾಯ್ಡ್ಸ್ ಒಂದು PUಗೆ 2 ಮಾರ್ಕ್ಸ್ ಕೇಳ್ಬೋದು. ಮಿಕ್ಕಿದ್ದೆಲ್ಲಾನು ಕಾಂಪಿಟೇಟಿವ್ಗೆನೆ ಮೇನ್ ಪಾಯಿಂಟ್ಸ್ ನಾನೇನು ಅಂಡರ್ಲೈನ್ ಮಾಡಿದ್ದೀನೋ ಆ ಪಾಯಿಂಟ್ಸ್ ಕಾಂಪಿಟೇಟಿವ್ಗೆ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ಆಯ್ತಾ. ಸೊ ದಿಸ್ ಇಸ್ ಅಬೌಟ್ ದ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ದೀಸ್ ಆರ್ ದ ಮೇನ್ ಟಾಪಿಕ್ಸ್ ಆರ್ ದ ಪಾಯಿಂಟ್ಸ್. ಓಕೆ. ನಾಳೆ ಕ್ಲಾಸಲ್ಲಿ ಕಿಂಗ್ಡಮ್ ಫಂಗೈ ಬಗ್ಗೆ ಓದ್ತೀವಿ. ಅದರಲ್ಲಿರೋ ಸಬ್ ಡಿವಿಷನ್ಸ್ ಏನು ಅಂತ ಚೆಕ್ ಮಾಡ್ತೀವಿ. So in tomorrow's class, we are going to study about the third kingdom, which is nothing but kingdom fungi. ಆಯ್ತಾ. ಸೊ ಈಗ ಫಂಗಸ್ನ ನಾವು ಯೂಶ್ವಲಿ ಡೈಲಿ ಲೈಫಲ್ಲಿ ನೋಡ್ಬೋದು. ಈಗ ಉಪ್ಪಿನಕಾಯಿ ಮೇಲೆ ಒಂಥರ ಬೂಜ್ ತರ ಬಂದಿರುತ್ತೆ, ಅಥವಾ ರೋಟನ್ ಟೊಮ್ಯಾಟೊ ಫ್ರೂಟ್ಸ್ ಮೇಲೆ ಒಂಥರ ಬೂಜ್ ತರ ಬಂದಿರುತ್ತೆ, ಬ್ರೆಡ್ ಮೇಲೆ ಗ್ರೀನ್ ಕಲರ್ ಅಥವಾ ವೈಟ್ ಕಲರ್ ಬೂಜ್ ತರ ಬಂದಿರುತ್ತೆ. ಆಲ್ ದೀಸ್ ಆರ್ ಫಂಗಸ್. ಇವೆಲ್ಲ ಫಂಗಸ್ ಏನೆ. ಮಶ್ರೂಮ್ಸು, ನಾವೇನ್ ಮಶ್ರೂಮ್ಸ್ ತಿಂತೀವೋ ಅದೂ ಒಂದು ಫಂಗಸ್ ಏನೆ. ಆಯ್ತಾ. ಸೊ ನಾವು ಡೈಲಿ ಲೈಫಲ್ಲಿನೂ ಸಹಿತ ನಾವು ಫಂಗಸ್ನ ನೋಡ್ಬೋದು. ಕೆಲವುದು ಫಂಗಸಸ್ ಇಂದ ಯೂಸ್ ಆಗೋದಿರುತ್ತೆ, ಕೆಲವುದು ಫಂಗಸಸ್ ಇಂದ ಡಿಸೀಸಸ್ ಬರುತ್ತೆ. ಆಯ್ತಾ. ಸೊ ಆ ಫಂಗಸ್ ಫೀಚರ್ಸ್ ಏನು, ಯಾವ ತರ ಈ ಫಂಗಸ್ ಅನ್ನೋದು ಸಬ್ ಡಿವೈಡ್ ಆಗಿರುತ್ತೆ, ಅದಕ್ಕೆ ಏನಾದರೂ ಯೂಸ್ ಇದೆಯಾ, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಏನಿರುತ್ತೆ, ಎಕ್ಸಾಂಪಲ್ಸು, ಅವೆಲ್ಲ ನಾಳೆ ಕ್ಲಾಸಲ್ಲಿ ಕಿಂಗ್ಡಮ್ ಫಂಗೈ ಬಗ್ಗೆ ವಿ ಆರ್ ಗೋಯಿಂಗ್ ಟು ಸ್ಟಡಿ. ರೈಟ್. ಸೊ ಇವತ್ತಿನ ಟಾಪಿಕ್ ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಕ್ಲಿಯರ್ ಇದೆಯಾ ತಾನೆ? ಸೊ ಒಂದ್ಸತಿ ನೀವು ಲಿವಿಂಗ್ ವರ್ಲ್ಡ್ ಓದ್ಕೊಳ್ಳಿ. ಮೇ ಬಿ ನಿಮಗೆ ನೆಕ್ಸ್ಟ್ ವೀಕ್ MCQs ಟೆಸ್ಟ್ ಅನ್ನೋದು ಸರ್ ನಿಮಗೆ ಪ್ಲಾನ್ ಮಾಡಿಬಿಟ್ಟು ಕೊಡ್ತಾರೆ. ಆಯ್ತಾ. ಸೊ ಆ MCQs ಟೆಸ್ಟ್ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿ, ಅಟೆಂಡ್ ಮಾಡಿ. ಆಯ್ತಾ. ನಾನು ಹಂಗೆ ಕೆಲವುದು ವರ್ಕ್ ಶೀಟ್ಸ್ ಕಳಿಸ್ತೀನಿ ವಾಟ್ಸಪ್ಪಲ್ಲಿ ಸರ್ಗೆ. ನೀವು ಅದನ್ನು ಕೇಳಿಬಿಟ್ಟು ಆ ಶೀಟ್ಸ್ನ ನೀವು ಪ್ರಿಂಟ್ಔಟ್ ತಗೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ನಿಮಗೆ ಹೆಲ್ಪ್ ಆಗತ್ತೆ. ರೈಟ್. ಓಕೆ. ಥ್ಯಾಂಕ್ ಯು.